ನವೆಂಬರ್ ಕ್ರಾಂತಿ ಚರ್ಚೆ ವೇಳೆ ಡಿಕೆ ಬಣ ಫುಲ್ ಅಲರ್ಟ್ ಆಗಿದೆ. ಪವರ್ ಫೈಟ್ ನಲ್ಲಿ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ವೇಳೆ ಡಿಕೆ ಬಣ ಫುಲ್ ಅಲರ್ಟ್ ಆಗಿದೆ. ಪವರ್ ಫೈಟ್ ನಲ್ಲಿ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಡಿಕೆಶಿ ಕೂಡ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸ್ತಾ ಇದ್ದಾರೆ. ಡಿಕೆಶಿಗೂ ಅವಕಾಶ ಮಾಡಿಕೊಡ್ತಾರೆ ಎಂಬಂತಹ ವಿಶ್ವಾಸವೂ ಕೂಡ ಇದೆ. ಈ ಬಗ್ಗೆ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ. ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರಿಗೂ ಅವಕಾಶವನ್ನ ಮಾಡಿಕೊಡಬಹುದು. ಮೊದಲಿಂದಲೂ ಕೂಡ ಡಿಸಿಎಂ ಡಿಕೆಶಿ ದೈವ ಭಕ್ತರು. ಹೀಗಾಗಿ ಡಿಕೆಶಿ ಹಾಸನಾಂಬೆ ದರ್ಶನಕ್ಕೆ ಹೋಗ್ತಿರ್ತಾರೆ. ಈಗ ನವೆಂಬರ್ ಕ್ರಾಂತಿ ಚರ್ಚೆ ಮೂಡಿ ಬರ್ತಾ ಇದೆ. ಈ ವೇಳೆ ಡಿಕೆ ಬಣ ಫುಲ್ ಅಲರ್ಟ್ ಆಗಿರುವಂತದ್ದು. ಪವರ್ ಫೈಟ್ ನಲ್ಲಿ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಈಗ ನೋಡಿದ್ರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವೇಳೆಯಲ್ಲಿ ಡಿಕೆ ಬಣ ಫುಲ್ ಅಲರ್ಟ್ ಆಗಿದೆ. ಡಿಕೆಶಿ ಮೊದಲಿಂದನೂ ಕೂಡ ದೈವ ಭಕ್ತರು. ಹೀಗಾಗಿ ಅವರು ನಿನ್ನೆ ಹಾಸನಾಂಬೆ ದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಡಿಕೆಶಿಗೂ ಅವಕಾಶವನ್ನ ಮಾಡಿಕೊಡ್ತಾರೆ ಎಂಬಂತಹ ವಿಶ್ವಾಸ ಕೂಡ ಇದೆ. ಈ ಬಗ್ಗೆ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ. ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಿಂದನೂ ಕೂಡ ಡಿಕೆಶಿ ದೈವ ಭಕ್ತರಾಗಿದ್ದಾರೆ. ಅದರಿಂದನೇ ಕೂಡ ನಿನ್ನೆ ಹಾಸನಾಂಬೆಯ ದರ್ಶನವನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗ ನವೆಂಬರ್ ಕ್ರಾಂತಿ ಚರ್ಚೆ ಕೂಗು ಕೇಳಿ ಬರ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಈಗ ಬರೀ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಕೆ ಬಣ ಈಗ ಫುಲ್ ಅಲರ್ಟ್ ಆಗಿರುವಂತದ್ದು. ಡಿಕೆಶಿ ಕೂಡ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸ್ತಾ ಇದ್ದಾರೆ. ಡಿಕೆಶಿಗೂ ಅವಕಾಶವನ್ನ ಮಾಡಿಕೊಡ್ತಾರೆ ಎಂಬ ವಿಶ್ವಾಸ ಕೂಡ ಇದೆ. ಪವರ್ ಫೈಟ್ ನಲ್ಲಿ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದ ಬಾಲಕೃಷ್ಣ. ಸಿಎಂ ಡಿಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ನನ್ನ ಹಿರಿತನ ಪರಿಗಣಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ಪಕ್ಷದಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಅದರ ಬಗ್ಗೆ ಏನೇ ಇದ್ರೂ ಹೈಕಮಾಂಡ್ ನಿರ್ಧರಿಸುತ್ತೆ. ಪುನರ್ರಚನೆ ಆದ್ರೆ ನನ್ನ ಪರಿಗಣಿಸಿ ಅಂತ ಕೇಳಿದ್ದೇವೆ. ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ನನ್ನ ಹಿರಿತನವನ್ನ ಪರಿಗಣಿಸ್ತಾರೆ. ನಮ್ಮ ಪಕ್ಷದಲ್ಲಿ ಯಾವ ಕ್ರಾಂತಿಯೂ ಕೂಡ ನಡೆಯಲ್ಲ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಮೊನ್ನೆ ಡಿನ್ನರ್ ಮೀಟಿಂಗ್ ಕರೆದಾಗ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗಿತ್ತು. ಎಲ್ಲರೂ ಹೇಳಿದ್ರು ಕೂಡ ಅದೊಂದು ನಾರ್ಮಲ್ ಮೀಟಿಂಗ್ ಅಂತ ಹೇಳಿದ್ರು. ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆಗ ಸಿಎಂ ಹೇಳಿದ್ರು ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಅಲ್ಲಿರುವಂತಹ ಶಾಸಕರು ಡಿನ್ನರ್ ಮೀಟಿಂಗ್ಗೆ ಹೋದಾಗ ಸಿಎಂ ಜೊತೆ ಪ್ರತ್ಯೇಕವಾಗಿ 5 ನಿಮಿಷ ಮಾತಾಡಬೇಕು ಅಂತ ಹೇಳಿ ಟೈಮ್ ಅನ್ನು ಕೂಡ ತೆಗೆದುಕೊಂಡು ಒಬ್ಬೊಬ್ರು ಶಾಸಕರು ಕೂಡ 5 ನಿಮಿಷ ಅವ್ರ ಜೊತೆ ಮಾತಾಡಿ ಇದ್ರ ಬಗ್ಗೆನೂ ಕೂಡ ಚರ್ಚೆನ ಮಾಡಿದ್ರು.